ಈ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಬುದ್ಧರಾಗಿದ್ದೇವೆ. ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದ್ದೇವೆ. ಬಟ್ ಆದರೆ ತನಿಖೆ ಕಾರ್ಯಕ್ಕೆ ಮಾತ್ರ ಒಳ್ಳೆ ಸ್ಟೋನೇಜ್ SIT ಅಂತ ಹೇಳಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಈಗ ನೋಡಿ, ಒಂದು ಗ್ರೌಂಡ್ ಸ್ಕ್ಯಾನರ್ ತಗೊಂಬಂದ್ಬಿಟ್ರೆ 90% ಕೆಲಸ, 90 ಅಲ್ಲ 100% ಕೆಲಸ ಆಗೋಗ್ಬಿಡುತ್ತೆ. ಫಾರ್ ಕೈಂಡ್ ಇನ್ಫಾರ್ಮೇಶನ್, SIT ಅಧಿಕಾರಿಗಳು ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ ಸ್ಕ್ಯಾನರ್ ಅನ್ನ ಬಳಸಬಹುದಂತ. ದ SIT ವಾಂಟ್ ಸ್ಕ್ಯಾನರ್ಸ್. SITಗೆ ಸ್ಕ್ಯಾನರ್ ಅನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ಕ್ಯಾನರ್ ಅನ್ನ ಬಳಸಬೇಡಿ ಅಂತ ಮೌಖಿಕವಾಗಿ ಹೇಳಿದಾರಂತೆ. ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ, DK ಶಿವಕುಮಾರ್ ಅವ್ರಿಗೆ ಸ್ಕ್ಯಾನರ್ ಬಳಸಬೇಡ ಅಂತ ಅಧಿಕಾರಿಗಳಿಗೆ ತಡೆ ಹಾಕಕ್ಕೆ ಏನು ಇಂಟ್ರೆಸ್ಟ್ DK ಶಿವಕುಮಾರ್ ಅವ್ರಿಗೆ? ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಸ್ಕ್ಯಾನರ್ನ ಬಳಸಲಿಕ್ಕೆ 3 ಆಪ್ಷನ್ಸ್ ಇದೆ. ಒಂದು, ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಅಥಾರಿಟಿ ಆಫ್ ಇಂಡಿಯಾನ ಬಳಸ್ಬೋದು. ಅವ್ರ ಬಳಿ ಸ್ಕ್ಯಾನರ್ಸ್ ಇದೆ, ಅವರೇ ಬಂದು ಈ ಎಕ್ಸ್ಕವೇಷನ್ಗೆ ಸ್ಕ್ಯಾನ್ ಮಾಡಿ. ಏನಾಗುತ್ತೆ, ಈಗ ಭೀಮಾ ಹೇಳ್ತಾ ಇರೋದು 100 ಹೆಣಗಳನ್ನ ಊತಾಕಿದೆ ಅಂತ ಭೀಮಾ ಹೇಳಿದ್ರೆ, ಸ್ಕ್ಯಾನರ್ ತಗೊಂಬಂದ್ರೆ ಅಲ್ಲಿ ಅಕಸ್ಮಾತ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೊಂದು 3,000 ಬಾಡಿ ಸಿಕ್ಕಾಕಂತವೆ. ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಭೀಮನ್ ಮೇಲೆ ಡಿಪೆಂಡ್ ಆದ್ರೆ ಭೀಮನ್ ಗೆಲ್ ಗೊತ್ತಿದೆ ಹೇಳ್ತಾನೆ. ಭೀಮಾ ಬಿಟ್ಟು ಬೇರೆ ಜನನೂ ಅಷ್ಟೇ ಹೊಡೆದಾಕಿ ಮುಚ್ಚಾಕಿದ್ದಾರೆ. 3 ಇಲಾಖೆನ ನಾವು ಕರ್ಸ್ಕೊಬೇಕಾಗತ್ತೆ. ಒಂದು, ಬೆಳ್ತಂಗಡಿ ಪೊಲೀಸರು ಈ ಹೆಣಗಳನ್ನ ಯಾರು ಊತಿದ್ರು, ಯಾಕೆ ಸುಮ್ಮನೆ ಇದ್ರು ಬೆಳ್ತಂಗಡಿ ಪೊಲೀಸರಿಗೆ ಸಮನ್ಸ್ ಇಶ್ಯೂ ಮಾಡಬೇಕಾಗತ್ತೆ. ಅವ್ರನ್ನ ಕರೆಸ್ಬೇಕು SIT ಅವರು. ಎರಡನೇದಾಗಿ, ಫಾರೆಸ್ಟ್ ಅಫಿಷಿಯಲ್ಸ್ ಈ ಕಾಡಲ್ಲಿ ಹೆಣಗಳನ್ನ ಊತಿದ್ರೆ ಫಾರೆಸ್ಟ್ ಅವರು ಹೆಂಗೆ ಸುಮ್ಮನೆ ಇದ್ರು. ಓಕೆ. ಮೂರನೇದಾಗಿ ಪಂಚಾಯಿತಿಯವರು, ಯಾಕೋ ನೆಟ್ ಹೋಗಿ ಬರ್ತಾ ಇದೆ. ಮೂರು ಇಲಾಖೆಯವರನ್ನ ಈಗ ನಾವು SIT ಅವರು ಕರ್ಸ್ಕೊಳ್ಬೇಕು. ಒಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅದು ಫಾರೆಸ್ಟ್ ಅಲ್ಲಿ ಹೆಣ ಉಣಂಗಿಲ್ಲ. ಊತಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜವಾಬ್ದಾರಿ ಹೊರಬೇಕಾಗತ್ತೆ. ಎರಡನೇದಾಗಿ, ಬೆಳ್ತಂಗಡಿ ಪೊಲೀಸರು ಅಷ್ಟೇನೆ, ಅವ್ರಿಗೆ ಗೊತ್ತಿಲ್ದ್ರೆ ಅಲ್ಲಿ ಊತಿದ್ರೆ ಬೆಳ್ತಂಗಡಿ ಪೊಲೀಸರು ಕಾರಣಕರ್ತರಾಗ್ತಾರೆ. ಕಾರಣ ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸರು 16 ವರ್ಷದ ಸೂಸೈಡ್ ರೆಕಾರ್ಡ್ಸ್ ನ ಸುಟ್ಟಾಕವ್ರೆ, ಅದು ಈ ಇನ್ಸಿಡೆಂಟ್ ಆಗದ್ಮೇಲೆ. ಸೊ ಮೂರನೇದಾಗಿ, ಪಂಚಾಯಿತಿ, ಧರ್ಮಸ್ಥಳ ಸುತ್ತಮುತ್ತ ಇರುವಂತ ಪಂಚಾಯಿತಿಯವರು ಏನೋ ಇದಕ್ಕೆ ಬರ್ತಾರೆ, ಏನಕ್ಕೆ ಅವ್ರನ್ನು ಕೂಡ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಬೇಕಾಗತ್ತೆ. ನಮ್ಗೆ SIT ಅವರು ಸರ್ಕಾರಕ್ಕೆ ಕೇಳಿದಾರಂತೆ ಸ್ಕ್ಯಾನರ್ ಬಳಸಬಹುದಾ ಅಂತ. ಸ್ಕ್ಯಾನರ್ ಬಳಸಿದ್ರೆ ಅಗಿಯೋದು ಕಡಿಮೆ ಆಗತ್ತೆ. ಆಮೇಲೆ ಸರ್ಕಾರ ಅಥವಾ DK ಶಿವಕುಮಾರ್ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಭೀಮಾ ತೋರಿಸ್ತಾ ಇರೋದು ಒಂದು 100 ಹೆಣ ಅಂತಂದ್ರೆ, ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರುವಂತ ಸಾವಿರಾರು ಅನಧಿಕೃತ ಹೆಣ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಯಾರು ಊತಾಕಿದ್ರೆ ಗೊತ್ತಿಲ್ಲ. ಬಟ್ ಸ್ಕ್ಯಾನರ್ ಬಳಸಿದ್ರೆ ಸಾವಿರಾರು ಹೆಣಗಳು, ಊತಾಕಿರೋ ಹೆಣಗಳು ಸಿಕ್ಕಾಕೊಂಡ್ಬಿಡ್ತದೆ. ಹಂಗಾಗಿ ಸರ್ಕಾರ ಈ ಟೆಕ್ನಾಲಜಿನ ಬಳಸಕ್ಕೆ ಹಿಂದೇಟು ಹೊಡಿತಾ ಇದೆ. ಸಂವೇರ್ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರಿಗೆ ಸ್ಕ್ಯಾನ್ ಮಾಡಿ ಅಂತ ಕೊಟ್ರೆ, ಭೀಮಾ ಏನ್ ತೋರ್ಸೋದು, 1000 ಭೀಮನ ಹಾಕಿದ್ರೆ ಆ ಗ್ರೌಂಡ್ ಡಿಟೆಕ್ಟಿಂಗ್ ಸ್ಕ್ಯಾನರ್ ಭೀಮಾ ತೋರ್ಸೋದ್ಕಿಂತ ಸ್ಕ್ಯಾನರ್ ತೋರ್ಸೋ ವಿಚಾರ ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನ ಬಳಸಿದ್ರೆ, ಆ ಧರ್ಮಸ್ಥಳದ ಕಾಡಿನಲ್ಲಿ ಸುತ್ತಮುತ್ತ, ಅಲ್ಲಿ ಒಂದೇ ಜಾಗ ಅಲ್ಲ, ಇಡೀ ಧರ್ಮಸ್ಥಳ ಸುತ್ತಮುತ್ತ ಡ್ರೋನ್ ಸ್ಕ್ಯಾನ್ ಮಾಡಿದ್ರೆ ನನಗನ್ಸುತ್ತೆ ಒಂದು 5-6 ಸಾವಿರ ಹೆಣಗಳು ಸಿಕ್ಕಾಕೊಳ್ತವೆ ಅಂತ ನನಗನ್ನಿಸ್ತಾ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಹಾಗಾಗಿ SIT ಅವರು
ಸ್ಕ್ಯಾನರನ್ನು ಬಳಸಲೇಬೇಕು. ನಿಮಗೆ ಎಲ್ಲೂ ಹೋಗೋವಂಥ ಅವಶ್ಯಕತೆ ಇಲ್ಲ. 3 ಆಪ್ಷನ್ ಇದೆ. ಒಂದು, ಇಂಡಿಯನ್ ಡಿಫೆನ್ಸ್ ಬಳಿ ಸ್ಕ್ಯಾನರ್ಸ್ ಇದೆ, ಅವರ ಅಸಿಸ್ಟೆಂಟ್ ತಗೊಳ್ಬೋದು. ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಅವರ ಅಸಿಸ್ಟೆಂಟ್ ತಗೊಬೋದು. ಇಲ್ಲ ಬೇಡಪ್ಪ ಅಂದರೆ ಪಕ್ಕದಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಅವ್ರು ಕೊಟ್ಬಿಟ್ರೆ ಅವ್ರು ಇರೋ ಬರೋ ಎಣಗಳ್ದೆಲ್ಲ ಮಾರ್ಕ್ ಮಾಡ್ಕೊಡ್ತಾರೆ ಎಲ್ಲೆಲ್ಲಿ ಊತಾಕವ್ರೆ ಅಂತ, ಆರಾಮಾಗಿ ಎತ್ತಬಹುದು. ಆಮೇಲೆ ಎಕ್ಸುಮೇಷನ್ಗೆ ಅದಕ್ಕೂ ಕೂಡ ಟೆಕ್ನಾಲಜಿ ಇದೆ, ಮಿಷನ್ ಇದೆಯಂತೆ. ಅದೊಂದು 1-2 ಕೋಟಿ ಆಗ್ಬೋದು. ಅದು ತಗೊಂಬಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಎಲ್ಲಿದೆ ಅದನ್ನೇ ನಿಮ್ಗೆ ಎತ್ಕೊಡುವಂತ ಮಿಷನ್ಸ್ ಇದೆ. ಅದ್ಯಾವುದೋ JCB ಪೋಕ್ಲೇನ್ ತಗೊಂಬಂದು ಇರೋ ಬರೋ ಜಾಗನೆಲ್ಲ ಅಗದು ಹಾಳು ಮಾಡಾಕ್ತೀರಾ. ದಯಮಾಡಿ ಟೆಕ್ನಾಲಜಿಯನ್ನ ಬಳಸಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಸಿಸ್ಟೆಂಟ್ ತಗೊಳ್ಬಹುದು ತಾವು, ಆರ್ಕಾಲಜಿ ಆಫ್ ಇಂಡಿಯಾ. ಆಮೇಲೆ SIT ಅವರು ಸರ್ಕಾರಕ್ಕೆ ಸ್ಕ್ಯಾನರ್ ಬಳಸ್ತೀವಿ ಅಂತ ಕೇಳಿದ್ರೆ SIT ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತಾ ಇದೆಯಂತೆ. ಅದು DK ಶಿವಕುಮಾರ್ ಬೇಡ ಅಂತ. ಯಾಕ್ರಿ DK ಶಿವಕುಮಾರ್ ಸ್ಕ್ಯಾನರ್ ಬಳಕೆ ಯಾಕ್ರಿ ಮಾಡಬಾರ್ದು? ಏನ್ರೆ ಕೊಲೆಗಾರರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ, ಕೇಳ್ತಾ ಇದೀವಿ, ಹೇಳಿ. ನಟ್ಟು ಬಲ್ಟು ಜಗದೀಶ್ ಟೈಟ್ ಮಾಡ್ತೀವಿ ಅಂತೇನು ಹೇಳಕ್ ಹೋಗ್ಬಿಡಿ. ನಮ್ ನಟ್ಟು ಬಲ್ಟ್ ಆಲ್ರೆಡಿ ಟೈಟ್ ಆಗಿದೆ, ನಾವೇ ಟೈಟ್ ಮಾಡ್ಕೊಂಡ್ಬಿಟ್ಟಿದೀವಿ. ನಿಮ್ ಗಂಡ ಅವೆಲ್ಲ ಕೊಡೋದೇ ಇಲ್ಲ. ಬಟ್ ಇವಾಗ ಸಮಸ್ಯೆ ಏನು ಅಂತಂದ್ರೆ ನಮ್ಗೆ ವಿ ವಾಂಟ್ ದ ಸ್ಕ್ಯಾನರ್ಸ್ ಟು ಬಿ ಯೂಸ್ಡ್ ಇನ್ ದಿಸ್ ಎಸ್ಕ್ಯುಮೇಷನ್. ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ನಿನ್ನೆ ಒಬ್ಬೊಬ್ಬೊಬ್ಬರೇ ಹೊಸಪುರ್ ಕಂಪ್ಲೇಂಟ್ ಬರ್ತಾ ಇದ್ದಾರೆ. ದಯಮಾಡಿ SIT ಅವರು ಸ್ಕ್ಯಾನರ್ನ ಬಳಸಬೇಕು ಅಂತ ಕೇಳ್ಕೊಳ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ.